ರಾಜ್ಯದ ಮುಖ್ಯಮಂತ್ರಿಗಳವರು ಅವ್ರ ಮೇಲೆ ಗುರುತರವಾದಂಥ ಆಪಾದನೆ ಬಂದಿದೆ. ಅದಷ್ಟೇ ಅಲ್ಲ, ಸನ್ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಬೇಕಂತೇಳಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟ ಮೇಲೆ ಅದನ್ನು ಚಾಲೆಂಜ್ ಮಾಡಿದರು ಮುಖ್ಯಮಂತ್ರಿಗಳು. ಹೈಕೋರ್ಟ್ನಲ್ಲಿ ಮಾನ್ಯ ರಾಜ್ಯಪಾಲರು ಏನೊಂದು ಆರ್ಡರ್ ಮಾಡಿದ್ರು ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಹೈಕೋರ್ಟ್ ಅವರು ಮಾಡಿದ್ದಾರೆ ವಿತ್ ಸ್ಪೀಕಿಂಗ್ ಆರ್ಡರ್. ಆಮೇಲೆ ಮುಂದೆ ಇಲ್ಲ ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ. ನನ್ನ ಮಾಹಿತಿ ಪ್ರಕಾರ ಇವತ್ತಿನವರೆಗೂ ಹೈಕೋರ್ಟ್ನವ್ರು ಏನೊಂದು ಆರ್ಡರ್ ಮಾಡಿದ್ರು, ಮಾನ್ಯ ರಾಜ್ಯಪಾಲರ ಏನೊಂದು ಡೈರೆಕ್ಷನ್ ಇತ್ತು ಅದನ್ನ ಎತ್ತಿ ಹಿಡಿದ್ರಲ್ಲ, ಅದರ ಮೇಲೆ ಇಲ್ಲಿವರೆಗೂ ಹೈಕೋರ್ಟ್ನವ್ರು ಏನು ಆರ್ಡರ್ ಮಾಡಿರಲ್ಲ ಅದನ್ನ ಅಪೀಲ್ ಮಾಡಿಲ್ಲ. ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ಲ. ಆ ಹೈಕೋರ್ಟ್ ಆರ್ಡರು ಸರಿ ಇಲ್ಲ ಅಂದಿದ್ರೆ, ರಾಜ್ಯಪಾಲರ ಆರ್ಡರು ಸರಿ ಇಲ್ಲ ಅಂದಿದ್ರೆ ಅವರು ಮತ್ತೆ ನೆಕ್ಸ್ಟ್ ಡಬಲ್ ಬೆಂಚ್ಗಾಗಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಇನ್ನೋರಿಗೆ ಹೋಗಿಲ್ಲ ಅಂತಂದರೆ ಬಹುಶಃ ಅವರು ಅಡ್ವೊಕೇಟ್, ಅವರ ಲೀಗಲ್ ಕನ್ಸಲ್ಟೆಂಟ್ ಇರೋದಲ್ಲ, ಅವರು ಅಡ್ವೈಸ್ ಮಾಡಿರ್ಬೋದು ಮೇಲೆ ಹೋದ್ರು ಅದೇ ಹಣೆ ಬರ ನಿಮ್ದು ಅಂತ ಹೇಳಿ. ಅದಕ್ಕಾಗಿ ಅವ್ರು ಹೋಗಿಲ್ಲ ಅಂದಮೇಲೆ ಮುಂದೆ ನಿಮಗೆ ಫೈಟ್ ಮಾಡೋಕೆ ಏನೂ ಇಲ್ಲ. ಲೀಗಲ್ ಬ್ಯಾಟಲ್ ಮಾಡ್ತೀವಿ ಅಂದ್ರಲ್ಲಿ ನಿಮ್ಗೆ ಲೀಗಲ್ ಬ್ಯಾಟಲ್ ಅಂತೂ ಎಂಡ್ ಆಯ್ತು ನಿಮ್ದು. ಹೀಗಾಗಿ ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. FIR ಫೈಲ್ ಆಯಿತು, ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. ಈಗ ಚಾಲೂ ಆಗ್ತದೆ, ಚಾಲೂ ಮಾಡಿಬಿಟ್ಟಿದ್ರೆ ಈಗಾಗಲೇ. ಇವತ್ತಿಲ್ಲ ನಾಳೆ ಅವರು ಮುಖ್ಯಮಂತ್ರಿ ಕಡೆನೂ ಹೋಗ್ಬೋದು, ಅವ್ರ ಸ್ಟೇಟ್ಮೆಂಟ್ ಹೋಗ್ಬೋದು, ಉಳಿದವ್ರದ್ದು ತೆಗೆದುಕೊಳ್ಬೋದು. ಈ ಚಾಲೂ ಆದಾಗ ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾವ ಧೈರ್ಯದಿಂದ ಇಂಪಾರ್ಷಿಯಲ್ ಆಗಿ ಈ ಒಂದು ತನಿಖೆ ಆಗ್ಬೋದು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಉಳಿತದೆ. ಅದಕ್ಕಾಗಿ ನಾವೆಲ್ಲ ಹೇಳ್ತಾ ಇರೋದು, ಆ ತನಿಖೆ ಇನ್ವೆಸ್ಟಿಗೇಷನ್ ಆಗಿ ಮುಗಿಯುವವರೆಗೂ ನೀವು ನಿಮ್ಮ ಹುದ್ದೆಯಾದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಮತ್ತು ಈ ರೀತಿ ಆಪಾದನೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಭಾಳ ಜಗತ್ ಪ್ರಸಿದ್ಧವಾದಂಥ ದಸರಾ ಉದ್ಘಾಟನೆ ನೀವು ಮಾಡ್ತೀವಿ ಮತ್ತು ಡೇ ಟು ಡೇ ಎಲ್ಲವೂ ಕಾರ್ಯಕ್ರಮ ನಡೀತಾ ಇದ್ದಾವೆ. ಇದರಿಂದ ಏನಾಗ್ತದೆ, ಜನರಲ್ಲಿ ಸರ್ಕಾರದ ಬಗ್ಗೆ ವಿಶ್ವಾಸ ಹೋಗಿದೆ. ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳ ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿ ನೀವು ಮುಂದುವರಿಯುವಂಥದ್ದು ಏನಿದೆಯಲ್ಲ, ಬಹುಶಃ ಅದಕ್ಕೆ ಬಂಡತನ ಅಂತ ಹೇಳಿದ್ರೆ ಮತ್ತೊಂದು ಹೆಸರಲ್ಲಿ ಬಂಡತನ, ಅದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಇಡಿಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇಡಿ ಇದರಲ್ಲಿ ತನಿಖೆ ಮಾಡಬಾರ್ದಾಗಿತ್ತು ಅಂತ ಕಾಂಗ್ರೆಸ್ ನಾವು ಒಂದು ಹೇಳ್ತೀವಿ. ಇವತ್ತು ಇಡಿ ಬಗ್ಗೆ ಹೇಳ್ತಾರಲ್ಲ, ಇಡಿ ಇದಕ್ಕೆ ಅಪ್ಲೈನ ಆಗೋದಿಲ್ಲ. ಈ ಯಾವ ಕೇಸಿಗೂ ಸಂಬಂಧ ಇಲ್ಲ. ಇದು ಹಣದ ಯಾವುದೋ ವ್ಯವಹಾರ ಆಗಿಲ್ಲ, ಟ್ರಾನ್ಸಾಕ್ಷನ್ ಆಗಿಲ್ಲ. ಇಡಿ ಇದರಲ್ಲಿ ಹೆಂಗೆ ಪ್ರವೇಶ ಮಾಡ್ತದೆ ಅನ್ನುವಂಥ ಕ್ವಶನ್ ಮಾಡ್ತಾರೆ. ಆಯ್ತಪ್ಪ, ಇಡಿ ಅವ್ರು ಏನೊಂದು ಆರ್ಡರ್ ಮಾಡಿದಾರಲ್ಲ ತನಿಖೆಗೆ, ಅದನ್ನಾದರೂ ಚಾಲೆಂಜ್ ಮಾಡಿದ್ರೆ ಕೋರ್ಟ್ ಆಫ್ ಲಾ ಇದೆಯಲ್ಲ. ಈಗ ಯಾರ್ಯಾರು ಈಗ ಕೇಜ್ರಿವಾಲ ಎಷ್ಟೋ ತಿಂಗಳ ಜೈಲಿನಲ್ಲಿ ಇದ್ರು, ಅವರು ಚಾಲೆಂಜ್ ಮಾಡಿ ಅಪೀಲ್ ಇದು ಸಲ ಹೋಗಿ ಬೇಲ್ ಸಲುವಾಗಿ ಈಗ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟ್ನಿಂದ. ಇದು ಯಾವುದಾದ್ರೂ ಪ್ರೊಸೆಸ್ ಆಗ್ಬೇಕಲ್ಲ, ಒಂದು ಲೀಗಲ್ ಬ್ಯಾಟಲ್. ಇದು ಯಾವುದನ್ನು ಮಾಡಲಾರ್ದು ಇಡಿ ರಾಜಕೀಯ ಪ್ರೇರಿತ ಅಂತ ಹೇಳೋದು, ಆಮೇಲೆ ಗವರ್ನರ್ ಆರ್ಡರ್ ರಾಜಕೀಯ ಪ್ರೇರಿತ ಅಂತ ಹೇಳೋದು. ಈಗ ಹೈಕೋರ್ಟ್ ಆರ್ಡರ್ ಆಗಿದೆ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಹೇಳಕ್ ಬರೋದಿಲ್ಲ. ಇವರು ಕೆಲವು ಮಿನಿಸ್ಟರ್ ಅದಕ್ಕೆ ಕಮಿಟಿ ಮಾಡಿದ್ದಾರೆ ಅದ್ರ ಬಗ್ಗೆ, ಜಜ್ಮೆಂಟ್ ಬಗ್ಗೆ. ಆಮೇಲೆ ಕ್ಷಮಾಪಣೆ ಕೇಳ್ತಾರೆ. ಹೀಗಾಗಿ ಇವತ್ತು ನಿಮಗೆ ಯಾವುದೇ ದಾರಿ ಉಳಿದಿಲ್ಲ. ಕೋರ್ಟಲ್ಲಿ ಪೆಂಡಿಂಗ್ ಅದಾನ, ಕೋರ್ಟಲ್ಲಿ ಪೆಂಡಿಂಗ್ ಇದ್ರೆ ಅದೊಂದು ಬೇರೆ ಇತ್ತು. ಕೋರ್ಟಲ್ಲಿ ಯಾವುದೂ ಪೆಂಡಿಂಗ್ ಇಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮತ್ತೆ ನೀವು ಯಾವುದನ್ನು ಚಾಲೆಂಜ್ ಮಾಡಿಲ್ಲ, ಇಡಿ ಆರ್ಡರ್ನು ಚಾಲೆಂಜ್ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಇವತ್ತು ಆಲ್ಮೋಸ್ಟ್ ಆ ಸೈಟ್ಗಳ 14 ಸೈಟ್ಗಳನ್ನು ನೀವು ವಾಪಸ್ ಕೊಡುವ ಮುಖಾಂತರ ಇವತ್ತು ಅಡ್ಮಿಟ್ ಮಾಡ್ದಂಗೆ ಆತ. ಕಳ್ತನ ಮಾಡಿದ್ದು ಅಡ್ಮಿಟ್ ಆಯ್ತು. ಈಗ ಅಡ್ಮಿಟ್ ಆದಮೇಲೆ ಆಮೇಲೆ ಮಾಲ್ ವಾಪಸ್ ತೊಗೊಂಡ್ಬಿಟ್ರೆ ಅದು ಕಳ್ತನ ಹೋಗ್ತದೆ. ಆಪತ್ತಿನ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ನಡೆಯುತ್ತೆ. ತಪ್ಪು ಮಾಡಿದ್ದಾರೆ ಅಂತ ಚಾಲೆಂಜ್ ಮಾಡ್ತಾ ಇಲ್ಲ 100%. ನೋಡ್ರಿ, ಯಾವಾಗಲೂ ನಾನು ಅಡ್ವೊಕೇಟ್ ಮೊದಲು ಹೇಳ್ಕೊಂಡು ಬಂದಿದ್ದೀನ, ಇದರಲ್ಲಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯರು 100ಕ್ಕೆ 100ರಷ್ಟು ತಪ್ಪು ಮಾಡಿದ್ದಾರೆ. ನಾವತ್ತು ಹೇಳಿದೆ, ಇಲ್ಲಿನೂ ಹೇಳಿದ್ದೆ, ನಾನು ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೇನೆ. ಇವತ್ತೇನೋ 50-50 ಸ್ಕೀಮ್ ಇದೆ. ಅದರಲ್ಲಿ ಯಾವುದಾದ್ರೂ ಲ್ಯಾಂಡ್ ಭೂ ಸ್ವಾಧೀನ ಮಾಡಿಕೊಂಡ್ರೆ 50% ಡೆವಲಪ್ಡ್ ಪ್ಲಾಟ್ಗಳನ್ನ ಯಾರಿಗೆ ರೈತರಿಗೆ ಕೊಡ್ಬೇಕಂತಿದೆ. ಯಾವುದರಲ್ಲಿ ಕೊಡಬೇಕು, ಅದೇ ಜಮೀನಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನವರು ಆ 3 ಎಕರೆ ಜಮೀನೇನು ಕೊಟ್ರಲ್ಲ, ಅದೇ ಜಮೀನಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ರೆ ಅಥವಾ 50% ಈಕ್ವಲೆಂಟ್ ಸೈಟ್ ತಗೊಂಡಿದ್ರೆ ಅವ್ರ ಮೇಲೆ ನಾವು ಯಾವುದೂ ಅಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ ಅನ್ನೋ ವೈಲೇಷನ್ ಮಾಡಿ ಆ ಜಮೀನು ಬಿಟ್ಟು 10 ವರ್ಷದಿಂದ ಡೆವಲಪ್ ಆದಂಥ ಲೇಔಟ್ನಲ್ಲಿ ಇವತ್ತು ಸೈಟ್ಗಳನ್ನು ತಗೋತಾರಂತಂದ್ರೆ 100ಕ್ಕೆ 100ರಷ್ಟು ವೈಲೇಷನ್ ಮಾಡಿದ್ದಾರೆ. ಪ್ರೈಮಾಪಕ್ಷ ಇವತ್ತು ನಿಜವಾಗಿ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಅಸೆಂಬ್ಲಿಯಲ್ಲಿ ಆ ಒಂದು ನಿಲುವಳಿ ಸೂಚನೆಗೆ ಉತ್ತರ ಕೊಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಉತ್ತರ ಕೊಡ್ತಿದ್ರು. ಅಲ್ಲಿ ಪಲಾಯನವ ಮಾದರಿ
ಆ ನಿಲುವಳಿ ಸೂಚನೆ ರಿಜೆಕ್ಟ್ ಮಾಡಿಸಿದ್ರಿ. ಆಮೇಲೆ ಮರುದಿವ್ಸ ಪತ್ರಿಕಾಗೋಷ್ಠಿ ಮುಖಾಂತರ ನೀವು ಅದಕ್ಕೆ ಉತ್ತರ ಕೊಡ್ತೀರಿ. ಆಮೇಲೆ ಆ ಉತ್ತರ ಕೊಟ್ಟಿದ್ದು ಪತ್ರಿಕೆಯಲ್ಲಿ ಜಾಹೀರಾತು ಮುಖಾಂತರ ಪ್ರಕಟ ಮಾಡ್ತೀರಿ. ಇವೆಲ್ಲ ಏನ್ ತೋರಿಸದೆ ಒಂದು ನಿಮ್ಮ ಆ ಒಂದು ಇದೇನದೆಲ್ಲ ಅಪರಾಧ ಮಾಡಿದ್ದನ್ನು ಒಪ್ಕೊಂಡಿದ್ದೀರಿ. ಪ್ರವ್ಯಾಪಿಷ ಕೇಸ್ ಇದೆ ಇದರಲ್ಲಿ. ಹೀಗಾಗಿ ಇವತ್ತು ಈಗ ಇದನ್ನು ಅದನ್ನು ಚಾಲೆಂಜ್ ಮಾಡಕ್ಕೆ ಕೊಟ್ಟಿಲ್ಲ. ಈಗ ಮತ್ತೆ ಎಲ್ಲಿವರೆಗೆ ಅಂದ್ರೆ ಭಾಳ ಡೀಟೇಲ್ ಹೋದ್ರೆ ಯಾರು ದಾನಪತ್ರ ಮಾಡಿದ್ರು, ದಾನಪತ್ರ ಆದ್ಮೇಲೆ ದಾನಪತ್ರ ಮಾಡೋಕ್ಕಿಂತ ಯಾರು XYZ ಅವ್ರ ಮೇಲೆ ಅವ್ರ ಹೆಸರಲ್ಲಿ ಭೂಮಿ ಸೀಡಿಡ್ ಆಯ್ತು, ಆ ಎಲ್ಲ ಸೀಡಿಡು ಇದರಲ್ಲಿ ಕೃಷಿ ಭೂಮಿ ಅಂತ ತೋರಿಸ್ತೀರಿ. ಅಷ್ಟೊಳಗಾಗಿ ಅದು ಲೇಔಟ್ ಆಗಿ ಹೋಗಿದೆ. ಅದು ಕೃಷಿ ಭೂಮಿ ಅಂತ ತೋರಿಸಿ ಅಲ್ಲಿ ಒಂದು ಮಿಸ್ಶಿಪ್ ಮಾಡಿದ್ರಿ. ಹೀಗಾಗಿ ಒಂದಾದ್ಮೇಲೆ ಒಂದು ಪ್ರತಿ ಹಂತದಲ್ಲಿ ಆ ಲ್ಯಾಂಡ್ ಬಗ್ಗೆ ಇವ್ರು ಮಿಸ್ಶಿಪ್ ಮಾಡಿದಾರ, ತಪ್ಪು ಮಾಡಿದಾರ, ವೈಲೇಷನ್ ಆಗಿದೆ. ಈ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಆ ತನಿಖೆ ಮಾಡುವಂತ ಸಂಸ್ಥೆ ಮೇಲೆ ನೀವು ನಂಬಿಕೆ ಇದೆ? CBI ಗೆ ಏನಾದ್ರು ಒಪ್ಪಿಸ್ಬೇಕಂತ ನಾವು ಮೊದ್ಲಿಂದು CBI ಕೊಡ್ಬೇಕಂತ ಒತ್ತಾಯ ಮಾಡ್ಕೊಂಡ ಬಂದಿದ್ವಿ. ಮೊದ್ಲಿಂದು ಈಗಲೂ ಅದೇ ಮಾಡ್ಬೇಕಂತ ಹೇಳ್ತೀವಿ ನಾವು. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಇನ್ವೆಸ್ಟಿಗೇಷನ್ಸ್ ಆಗ್ಲಿ. ಆ ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿಲ್ಲ ಅಂದ್ರೆ ಇಂಪಾರ್ಷಿಯಲ್ ತನಿಖೆ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಈಗ ಹಾಗೆ ತನಿಖೆ ನಡೀಲಿದ್ರೆ ಹೇಗಾಗ್ತದೆ? ಈಗ ಹೋಗ್ಲಿ, ವಾಪಸ್ ತಗೊಂಡ್ರಲ್ಲ. ಯಾವುದೋ ಒಂದು ನಿರ್ಣಯ ಕೈಗೊಳ್ಬೇಕಾದ್ರೆ, ಯಾವುದೋ ಸೈಟ್ ಅನ್ನು ಅಲೌಟ್ ಮಾಡೋದು ಬಂದ್ರೆ, ಅದು ವಾಪಸ್ ತಗೊಳ್ ಬಂದ್ರೆ ಅಲ್ಲಿ ಒಂದು ಬಾಡಿ ಇದೆ, ಡೆವಲಪ್ಮೆಂಟ್ ಅಥಾರಿಟಿ. ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಿರ್ಧಾರ ಆಗಬೇಕಿದ್ದು. ಕಮಿಷನ್ ಆನ್ ಸುವಮೋಟೋ, ಆ ಮೂಡಾದ ಕಮಿಷನರ್ ಸುವಮೋಟೋ ಅದನ್ನ ಸಬ್ ರಿಜಿಸ್ಟರ್ ಆಫೀಸ್ ಕಳ್ಸಕ್ ಬರುದಿಲ್ಲ. ಇಲ್ಲೇನ್ ಆಗ್ತಾ ಇದೆ, ಆ ಕಮಿಷನರ್ ಅದನ್ನ ಸಬ್ ರಿಜಿಸ್ಟರ್ ಆಫೀಸ್ ಬರೀತಿದ್ದಾನ, ಇನ್ ಕ್ಯಾನ್ಸಲ್ ಮಾಡಿಬಿಡ್ರಿ, ನಾವು ಹ್ಯಾಂಡ್ ಓವರ್ ಮಾಡ್ರಿ ಅಂತ ಹೇಳಿ. ಇವೆಲ್ಲ ಪ್ರತಿ ಹಂತದಲ್ಲಿ ಅಧಿಕಾರಿಗಳು ಈಲ್ಡ್ ಆಗ್ತಾ ಇದ್ದಾರೆ. ಹೀಗಾಗಿ ಇಂಪಾರ್ಷಿಯಲ್ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವುದು ಅನಿವಾರ್ಯ ಅಂತ ನಾನು ಹೇಳ್ತೀನಿ. ಮತ್ತೊಂದೆಡೆ ಸರ್, ನೀವು